ಚಂದ್ರಶೇಖರ್ ಅವರು ಮೃತಪಟ್ಟಾಗ ನಿಮ್ಮ ಮನೆಗೆ ಸಾಕಷ್ಟು ಜನ ಬಂದರು, ಎಲ್ಲರೂ ಬಂದರು. ರಾಜ್ಯ ಸರ್ಕಾರದಿಂದ ಬಂದರು ಕೂಡ, ವಿಪಕ್ಷದಿಂದ ಬಂದರು, ಎಲ್ಲರೂ ಬಂದರು ಕೂಡ. ಬಂದರು, ನಿಮ್ಗೆ ಸಾಂತ್ವನ ಹೇಳಿದರು, ಒಂದಿಷ್ಟು ನಿಮ್ಗೆ ನ್ಯಾಯ ಕೊಡಿಸಿ ಅಂತ ಹೇಳಿದರು. ಆ ಟೈಮಲ್ಲಿ ಈ ಟೈಮಲ್ಲಿ ವ್ಯತ್ಯಾಸ ಹೆಂಗೆ ಕಾಣುತ್ತೆ ಸರ್? ಅವತ್ತು ಬಂದೋದರೆ ಸರ್, ಮಧು ಬಂಗಾರಪ್ಪ ಆಗಲಿ, ಯಾರೇ ಎಲ್ಲ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು ಅಷ್ಟೇ ನಮ್ಮ ಮನೆಗೆ ಬಂದು ಅವತ್ತು ಬಂದು ಸಾಂತ್ವನ ಹೇಳ್ದೋದವರು ಇವತ್ತವರೆಗೂ ನೀವು ಎಲ್ಲಿದ್ದೀರಾ ಅಂತ ಕೇಳ್ದವ್ರಿಲ್ಲ ಸರ್. ನಮಗೆ ಸುಮ್ಮನೆ ಬಾಯಿ ಮತ್ತಲ್ಲಿ ಬಂದರು ಹೋದರು, ಅಷ್ಟು ಬಿಟ್ಟರೆ ಯಾರು ನ್ಯಾಯ ಕೊಡಿಸ್ತೀವಿ ಅಂತಲೂ ಹೇಳಲಿಲ್ಲ. ನಮ್ಗೆ ಯಾರು ಸಹಾಯನೂ ಮಾಡಿಲ್ಲ ಸರ್. ಇದು ಓಪನಾಗಿ ಹೇಳ್ತೀವಿ, ಯಾರೂ ಸಹಾಯ ಮಾಡಿಲ್ಲ ಸರ್. ನಮಗೆ ಬಂದೋದವ್ರು ಅಷ್ಟೇ ಅಷ್ಟೇ. ಮಧು ಬಂಗಾರಪ್ಪ ಇವತ್ತಿನವರೆಗೂ ನಮ್ಮ ಮನೆ ಕಡೆ ಬಂದೇ ಇಲ್ಲ, ತಿರುಗಿಯೂ ನೋಡಿಲ್ಲ. ಓಕೆ, ಈಗ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಅದೇ ನಾವು ಕೋರ್ಟಿಗೆ ಚಾರ್ಜ್ ಶೀಟಲ್ಲಿ ನಾವು ಇದು ಮಾಡಿದ್ರೆ ಹೈಕೋರ್ಟ್ ಮರೆ ಹೋಗ್ತೀನಿ ಸರ್ ನಾನು. ಚಂದ್ರಶೇಖರ್ ಅವರು ಮೃತಪಟ್ಟಾಗ ನಿಮ್ಮ ಮನೆಗೆ ಸಾಕಷ್ಟು ಜನ ಬಂದರು, ಎಲ್ಲರೂ ಬಂದರು. ರಾಜ್ಯ ಸರ್ಕಾರದಿಂದ ಬಂದರು ಕೂಡ, ವಿಪಕ್ಷದಿಂದ ಬಂದರು, ಎಲ್ಲರೂ ಬಂದರು ಕೂಡ. ಬಂದರು, ನಿಮ್ಗೆ ಸಾಂತ್ವನ ಹೇಳಿದರು, ಒಂದಿಷ್ಟು ನಿಮ್ಗೆ ನ್ಯಾಯ ಕೊಡಿಸಿ ಅಂತ ಹೇಳಿದರು. ಆ ಟೈಮಲ್ಲಿ ಈ ಟೈಮಲ್ಲಿ ವ್ಯತ್ಯಾಸ ಹೆಂಗೆ ಕಾಣುತ್ತೆ ಸರ್? ಅವತ್ತು ಬಂದೋದರೆ ಸರ್, ಮಧು ಬಂಗಾರಪ್ಪ ಆಗಲಿ, ಯಾರೇ ಎಲ್ಲ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು ಅಷ್ಟೇ ನಮ್ಮ ಮನೆಗೆ ಬಂದು ಅವತ್ತು ಬಂದು ಸಾಂತ್ವನ ಹೇಳ್ದೋದವರು ಇವತ್ತವರೆಗೂ ನೀವು ಎಲ್ಲಿದ್ದೀರಾ ಅಂತ ಕೇಳ್ದವ್ರಿಲ್ಲ ಸರ್. ನಮಗೆ ಸುಮ್ಮನೆ ಬಾಯಿ ಮತ್ತಲ್ಲಿ ಬಂದರು ಹೋದರು, ಅಷ್ಟು ಬಿಟ್ಟರೆ ಯಾರು ನ್ಯಾಯ ಕೊಡಿಸ್ತೀವಿ ಅಂತಲೂ ಹೇಳಲಿಲ್ಲ. ನಮ್ಗೆ ಯಾರು ಸಹಾಯನೂ ಮಾಡಿಲ್ಲ ಸರ್. ಇದು ಓಪನಾಗಿ ಹೇಳ್ತೀವಿ, ಯಾರೂ ಸಹಾಯ ಮಾಡಿಲ್ಲ ಸರ್. ನಮಗೆ ಬಂದೋದವ್ರು ಅಷ್ಟೇ ಅಷ್ಟೇ. ಮಧು ಬಂಗಾರಪ್ಪ ಇವತ್ತಿನವರೆಗೂ ನಮ್ಮ ಮನೆ ಕಡೆ ಬಂದೇ ಇಲ್ಲ, ತಿರುಗಿಯೂ ನೋಡಿಲ್ಲ. ಓಕೆ, ಈಗ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಅದೇ ನಾವು ಕೋರ್ಟಿಗೆ ಚಾರ್ಜ್ ಶೀಟಲ್ಲಿ ನಾವು ಇದು ಮಾಡಿದ್ರೆ ಹೈಕೋರ್ಟ್ ಮರೆ ಹೋಗ್ತೀನಿ ಸರ್ ನಾನು. ಇದು ಮೃತ ಚಂದ್ರಶೇಖರ್ ಪತ್ನಿ ಕವಿತಾರ ಮಾತಾಗಿದೆ. ಮುಂದಿನ ಕಾನೂನು ಹೋರಾಟಕ್ಕೆ ಕೂಡ ನಾವು ಮುಂದಾಗ್ತಾ ಇದ್ದೇವೆ. ಯಾಕಂದರೆ ಈ ಒಂದು SIT ತನಿಖೆ ಮಾಡಿದೆ, ಅದನ್ನು ತೃಪ್ತಿ ತಂದಿಲ್ಲ. ಹಾಗಾಗಿ ಈ ಪ್ರಕರಣವನ್ನು CBI ಒಪ್ಪಿಸಬೇಕಂತ ಹೇಳಿ ಅವರು ಆಗ್ರಹ ಮಾಡ್ತಿದ್ದಾರೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವರಗಣ್ವಿ, TV9 ಶಿವಮೊಗ್ಗ.